ನಮಸ್ತೆ ವೀಕ್ಷಕರೇ, ನನ್ನ ಹೆಸರು ವೀಣಾ ಅಂತ. ನಾನು ಆಯುರ್ವೇದ ಹಾಸ್ಪಿಟಲಿಂದ ಮಾತಾಡ್ತಾ ಇದ್ದೀನಿ. ನಮ್ಮ ಹಾಸ್ಪಿಟಲ್ ಹೆಸರು ಬಂದು ಶ್ರೀ 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 ಗುರುಕೃಪಾ ಸಂಜೀವಿನಿ ಆಯುರ್ವೇದ. ಬನ್ನಿ, ನಮ್ಮಲ್ಲಿ ಇವಾಗ ಒಬ್ರು ಶುಗರ್ ಪೇಷಂಟ್ ಇದ್ದಾರೆ, ಅವ್ರನ್ನ ಮಾತಾಡ್ತಾರೆ. ನಿಮ್ಮ ಹೆಸರು ಹೇಳಿಮ್ಮ? ಓರಮ್ಮ. ಎಲ್ಲಿಂದ ಬಂದಿದ್ದೀರಾ? ಪ್ರಾಬ್ಲಮ್ ಏನಾಗಿದೆ ನಿಮಗೆ? ಅದೇ ಶುಗರು, ಕೆಮ್ಮು ಇದೆಲ್ಲ ತೋರಿಸ್ಬೇಕು. ಕೆಮ್ಮು ಅಂದ್ರೆ ಅಸ್ತಮಾ. ಎಷ್ಟು ವರ್ಷದಿಂದ ಇದೆ? 4-5 ವರ್ಷದಿಂದ ಇತ್ತು. 4-5 ವರ್ಷದಿಂದ. ಮುಂಚೆ ಎಲ್ಲಿ ತೋರಿಸಿಲ್ಲ? ಅಲ್ಲೇ ಕೆಂಗೇರಿ ತೋರಿಸಿಲ್ಲ. ನಿಮ್ಗೆ ಏನು ಗುಣ ಕಂಡಿಲ್ವಾ ಅಲ್ಲಿ? ಕಂಡಿಲ್ಲ. ಏನು ಗುಣ ಕಂಡಿಲ್ಲ. ಇಲ್ಲಿ ಅಡ್ರೆಸ್ ಯಾರು ಹೇಳಿದ್ದು? ಅದೇ ನಮ್ಮ ಯಜಮಾನರು ಕೆಲಸಕ್ಕೆ ಬರ್ತಿದ್ರು ಇಲ್ಲಿ ವಾರಕ್ಕೆ. ಅವರು ಇಲ್ಲಿ ಆಸ್ಪತ್ರೆಗೆ ಹೋಗಿ ತೋರ್ಸೋಣಪ್ಪ ಅಂತಂದ್ರು. ಹೌದಾ? ಮೆಡಿಸಿನ್ ತಗೊಂಡಿದ್ದೀರಾ? ತಗೊಂಡು ಡಾಕ್ಟರ್ ಹತ್ರ ಮಾತಾಡಿದ್ರಾ? ಮಾತಾಡಿದ್ರು. ಡಾಕ್ಟರ್ ಏನ್ ಹೇಳಿದ್ರು? ವಾಸಿ ಆಯ್ತದೆ, ನಮ್ಮ ಮೆಡಿಸಿನ್ ತಗೊಂಡ್ರೆ ವಾಸಿ ಆಯ್ತದೆ ಅಂತ ಹೇಳಿದ್ದಾರೆ. ನಂಬಿಕೆ ಇದೆ ಅಲ್ವಾ? ನಿಮ್ಗೆ ಮೇಲೆ ತಗೋಯ್ತಾ ಇದ್ದೀವಿ. ನಂಬಿಕೆ ಇಟ್ಕೊಂಡು ಮೆಡಿಸಿನ್ ತಗೊಳ್ಳಿ, ಹುಷಾರಾಗ್ತೀರಾ. ಹುಷಾರಾಗ್ಬೇಕು. 3 ತಿಂಗಳು ಮೆಡಿಸಿನ್ ತಗೊಬೇಕದು. ಆಯ್ತು. ಬಂದು ವಾಸಿ ಆಯ್ತದೆ ಅಂದ್ರೆ ತಗೋತೀವಿ. ಶುಗರ್ ಬಂದು ಹಾಕಿ ಒಂದು 10-12 ವರ್ಷ ಆಗಿದೆ. ಮೆಡಿಸಿನ್ ಯಾವಾಗ ತಗೋತಾನೆ ಇದ್ದೀನಿ, ಕಡಿಮೆ ಇಲ್ಲ. ಒಂದು 4-5 ಮಾತ್ರ ತಗೋತೀನಿ. ಶುಗರು ಇಂಗ್ಲಿಷ್ ಮಾತ್ರ 4-5 ತಗೋತಾ ಇದ್ದೀರಾ ದಿನಕ್ಕೆ? 4-5 ಈಗ ಬ್ಯಾಲೆನ್ಸ್ ಎಲ್ಲ 8-9 ತಗೋತೀನಿ. 8-9 ತಗೋತಾ ಇದ್ದೀರಾ? ಒಂದು ದಿನಕ್ಕೆ. ನಮ್ಗೆ ಇದೊಂದು ಪೌಡ್ರು, ಒಂದು ಟ್ಯಾಬ್ಲೆಟ್ ಅಷ್ಟೇ ತಗೋಬೇಕಾಗಿರೋದು ನೀವು. ಆಯ್ತು. 2 ಟೈಮ್ ತಗೊಳ್ಳಿ ದಿನಕ್ಕೆ. ಡಾಕ್ಟರ್ ಯಾರು ಪತ್ತೆ ಹೇಳಿದಾರೆ ಆ ಪತ್ತೆ ಇರಿ, ಹುಷಾರಾಗ್ತೀರಾ. ನೋಡಿ ಸ್ನೇಹಿತರೆ, ಇದೇ ನಮ್ದು ಶುಗರ್ ಚೂರ್ಣ. ಇದ್ರ ಹೆಸರು ಬಂದು ಡಯಾಕಿಲ್ಲರ್ ಅಂತ ಹೇಳಿ. ನೋಡ್ತಾ ಇದ್ದೀರಲ್ವಾ, ಇದು ಮೆಡಿಸಿನ್ ಬಂದು ಆಯುರ್ವೇದಿಕ್ ನಾಟಿ ಔಷಧಿ. ಎಲ್ಲ ಗಿಡಮೂಲಿಕೆಗಳಿಂದಾನೇ